ಇವಾಗ ಪ್ರೋಗ್ರಾಮ್ ನಂಬರ್ 11 ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್. ಫಸ್ಟ್ ಅಸೆಂಡಿಂಗ್ ಆರ್ಡರ್ ಬರೆಯೋದು. ಅಸೆಂಡಿಂಗ್ ಆರ್ಡರ್ ಫಸ್ಟ್ R2 ಅನ್ನೋದು 5 ಅಂತ ಇದೆ, ಅಂದ್ರೆ 5 ಡಾಟಾ ಕೊಡಬೇಕು. ಅಂದ್ರೆ ಸ್ಟಾರ್ಟಿಂಗ್ ಅಡ್ರೆಸ್ 30 ಮಾಡಿ ಅರ್ಥ. ಅದಕ್ಕೋಸ್ಕರ ಈ ಡಾಟಾ ಸುಮ್ಮನೆ ಯಾವ್ದಾದ್ರು ರ್ಯಾಂಡಮ್ ಆಗಿ ಫಸ್ಟ್ ಅಸೆಂಡಿಂಗ್ ಆರ್ಡರ್ ಇಲ್ದಿರೋ ತರ ಕೊಡಬೇಕು. ಈ 5 ಡಾಟಾ ಕೊಟ್ಟ ತಕ್ಷಣ ಫಸ್ಟ್ ಆಮೇಲೆ ಎಕ್ಸಿಕ್ಯೂಷನ್ ಶುರು ಆಗುತ್ತೆ. ಫಸ್ಟ್ ಏನಂದ್ರೆ R2, 5 ಅಂದ್ರೆ 5 ಅನ್ನೋ ನಂಬರ್ R2 ಹೋಗಿದೆ. ಆಮೇಲೆ ಡಿಕ್ರಿಮೆಂಟ್ R2. ಯಾಕೆ ಡಿಕ್ರಿಮೆಂಟ್ R2 ಅಂದ್ರೆ ಇವಾಗ n ಮಾತ್ರ n ಡಾಟಾ ಇದೆ ಅಂದ್ರೆ n-1 ಕಂಪ್ಯಾರಿಸನ್ ಮಾಡುತ್ತೆ. ಹೆಂಗಂದ್ರೆ ಈಗ ಇಲ್ಲಿ 5 ಡಾಟಾ ಇದೆ, ಇಲ್ಲಿ 4 ಕಂಪ್ಯಾರಿಸನ್ ಆಗುತ್ತೆ. ಇದು ಮತ್ತೆ ಇದು ಕಂಪ್ಯಾರಿಸನ್, ಇದು ಮತ್ತೆ ಇದು ಕಂಪ್ಯಾರಿಸನ್, ಇದು ಮತ್ತೆ ಇದು ಕಂಪ್ಯಾರಿಸನ್, ಇದು ಮತ್ತೆ ಇದು ಕಂಪ್ಯಾರಿಸನ್. ಫಸ್ಟ್ ಇದು ಕಂಪೇರ್ ಆದಾಗ ಇದು ಸಣ್ಣ ದೊಡ್ಡದು ಸ್ವಲ್ಪ ಸಣ್ಣದು ಇಲ್ಲಿ ಬರುತ್ತೆ, ದೊಡ್ಡದು ಇಲ್ಲಿ ಬಿದ್ದಿರುತ್ತೆ. ಆದ್ರೆ ಇದು ಕಂಪ್ಯಾರಿಸನ್ ಆದಾಗ ಇದು 10 ಇಲ್ಲಿ ಬರುತ್ತೆ, 92 ಇಲ್ಲಿ ಬರುತ್ತೆ. ಆದ್ರೆ ಇದೇ ತರ ಕಂಪ್ಯಾರಿಸನ್ ಮಾಡಿದಾಗ ಇದು 18 ಇರುತ್ತೆ, 10 ಇರುತ್ತೆ. ಈ ತರ ನಾವು 4 ಟೈಮ್ಸ್ ಮಾಡಾದ್ಮೇಲೆ ಮತ್ತೆ 4 ಟೈಮ್ಸ್ ಲೂಪ್ ಹಾಕೊಂಡು ಮಾಡಬೇಕು. ಅಂದ್ರೆ ಇದು ನೆಸ್ಟೆಡ್ ಲೂಪ್ ಅಲ್ಲಿ ಎರಡೆರಡು ಲೂಪ್ ಹಾಕಿರ್ಬೇಕು, ಒಂದ್ ಲೂಪ್ ಒಳಗೆ ಒಂದ್ ಲೂಪ್. ಆಗ ಇದು 10 ಇಲ್ಲಿ ಬರುತ್ತೆ, 18 ಇಲ್ಲಿ ಬರುತ್ತೆ. ಅಂದ್ರೆ ಇಲ್ಲ 2 ಇಂದ ಬರುತ್ತಿದ್ವಿ ಈ ಎಕ್ಸಾಂಪಲ್ ಪ್ರಕಾರ ಅಸೆಂಡಿಂಗ್ ಆರ್ಡರ್ ಬರೋದಾದ್ರೆ. ಇದಕ್ಕೆ n-1 ಇರೋದ್ರಿಂದ ಇದಕ್ಕೆ ಡಿಕ್ರಿಮೆಂಟ್ ಮಾಡ್ಕೊಂಡಿದೀವಿ. ಇಲ್ಲಿ ಡಿಕ್ರಿಮೆಂಟ್ R2 ಅಂದ್ರೆ ಈಗ R2 0.5 ಇತ್ತು, ಇದನ್ನ 0.4 ಆಗುತ್ತೆ. ಈಗ 0.4 ಮಾಡ್ಕೊಂಡು ಒಂದು ಲೂಪ್ ಆಪರೇಷನ್ ಏನಂದ್ರೆ ಮತ್ತೊಂದು ರಿಜಿಸ್ಟರ್ R3 ತಗೊಂಡು ಅದಕ್ಕೆ R2 02 ಅಂತ ಮೂವ್ R3, R2 ಅಂತ ಕೊಡಂಗಿಲ್ಲ. ಅದಕ್ಕೆ ಮೂವ್ R3, 02 ಅಂದ್ರೆ 02 ಅನ್ನೋ ನಂಬರ್ ಅಲ್ಲ, ರಿಜಿಸ್ಟರ್ R2 ದ ಅಡ್ರೆಸ್ ಅದು. ರಿಜಿಸ್ಟರ್ R3, R2 ಅನ್ನೋ ಮೀನಿಂಗ್ ಬರ್ತಿದೆ. ಇದಾದ್ಮೇಲೆ ರಿಜಿಸ್ಟರ್ R2 ಇರೋದೇ ಇದೆ, ರಿಜಿಸ್ಟರ್ R3 ಇರೋ ಅದೇ ಇದೆ 0404. ಆಮೇಲೆ ಮೂವ್ R0, #30H. R0 ಅನ್ನೋ ರಿಜಿಸ್ಟರ್ಗೆ 30H ಅಂತ ಕೊಡ್ತೀವಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅಡ್ರೆಸ್ 30H. ಅದಕ್ಕೆ ಆಲ್ರೆಡಿ 30H ಹೋಯ್ತು. ಅಲ್ಲಿ ಬ್ಯಾಕ್ ಅಂತ ಮತ್ತೊಂದು ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಅಲ್ಲಿ ಏನಂದ್ರೆ ಅಕ್ಯುಮುಲೇಟರ್ಗೆ ಕಂಟೆಂಟ್ ಆಫ್ R0 ಅಂದ್ರೆ R0 ಅಂದ್ರೆ 30, ಇಲ್ಲಿ 30 ಇರೋ ಕಂಟೆಂಟ್ 85 ಅಕ್ಯುಮುಲೇಟರ್ ಬರಬೇಕು. ಈ ಅಕ್ಯುಮುಲೇಟರ್ಗೆ ಕಂಟೆಂಟ್ ಆಫ್ 85 ಬಂದಿದೆ. ಆಮೇಲೆ ಇಂಕ್ರಿಮೆಂಟ್ R0 ಅನ್ನೋದು 30 ಇದೆಯಲ್ಲ 31, ಯಾಕಂದ್ರೆ 85 ಜೊತೆ 23 ಅಂದ್ರೆ 30 ಇರೋ ಲೊಕೇಶನ್ ಮತ್ತೆ 31 ಇರೋ ಲೊಕೇಶನ್ ಕಂಪೇರ್ ಮಾಡೋಕೆ. ಅದಕ್ಕೆ ಇಂಕ್ರಿಮೆಂಟ್ R0 ಅಂದ್ರೆ 31 ಲೊಕೇಶನ್ ಇಂಕ್ರಿಮೆಂಟ್ ಮಾಡ್ಕೊಂಡು ಇಲ್ಲಿರುತ್ತಲ್ಲ ಈ 23ನ 50 ಅನ್ನೋ ಲೊಕೇಶನ್ಗೆ ಹಾಕೊಬೇಕು. ಈ ಹೆಡ್ ಆಫ್ R0 ಅಂದ್ರೆ ಈಗ 50 ಲೊಕೇಶನ್ ಇಲ್ಲಿ ಇರುತ್ತೆ, ಇಲ್ಲ 50 ಲೊಕೇಶನ್ ಇರುತ್ತೆ. ಈ ಲೊಕೇಶನ್ಗೆ ಕಂಟೆಂಟ್ ಆಫ್ R0 ಅಂದ್ರೆ ಈಗ R0 ಆಫ್ 30 31 ಆಗಿದೆ ಇಂಕ್ರಿಮೆಂಟ್ ಆಗಿ. ಈ 23 ಅನ್ನೋದು ಇದೆಲ್ಲ ಬರುತ್ತೆ. ಇಲ್ಲಿ 23 ಬಂದಿದೆ, ಇಲ್ಲಿ ನೋಡಿದ್ರೆ ಈ 23 ಇಲ್ಲಿ ಬಂದಿದೆ. ಆಮೇಲೆ ಈಗ ಇವೆರಡು ಕಂಪೇರ್ ಆಗುತ್ತೆ. ಕಂಪೇರ್ ಜಂಪ್ ನಾಟ್ ಈಕ್ವಲ್, ಇವೆರಡು ನಾಟ್ ಈಕ್ವಲ್ ಇಲ್ಲ ಅಂದ್ರೆ ಅಕ್ಯುಮುಲೇಟರ್ ಏನಿದೆ, ಈಗ ಅಕ್ಯುಮುಲೇಟರ್ ಅಲ್ಲಿ 85 ಅನ್ನೋದಿದೆ. ಅದೇ ತರ 50 ಲೊಕೇಶನ್ ಅಲ್ಲಿ 23 ಅನ್ನೋದಿದೆ. ಇವೆರಡು ಈಕ್ವಲ್ ಇಲ್ಲ ಅಂದ್ರೆ ನೆಕ್ಸ್ಟ್ ಅಂತ ಇಲ್ಲಿಗೆ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇದೆಯಲ್ಲ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಕಂಪೇರ್ ಜಂಪ್ ನಾಟ್ ಈಕ್ವಲ್, ಇವೆರಡು ಈಕ್ವಲ್ ಇಲ್ಲ. 85 ಮತ್ತೆ 23 ಈಕ್ವಲ್ ಇಲ್ಲ, ಅದಕ್ಕೆ ನೆಕ್ಸ್ಟ್ ಬಂತು. ಇಲ್ಲಿ ಜಂಪ್ ಕ್ಯಾರಿ ನೋ ಎಕ್ಸ್ಚೇಂಜ್. ಇವಾಗ ಯಾವಾಗ ಕಂಪೇರ್ ಜಂಪ್ ಎರಡರ ಮಧ್ಯೆ, ಇಲ್ಲಿ ಅಕ್ಯುಮುಲೇಟರ್ ಮತ್ತೆ 50H ಮಧ್ಯೆ ನೋಡಿದ್ರಲ್ಲ, ಇಲ್ಲಿ ಯಾವಾಗ ಫಸ್ಟ್ ಡಾಟಾಕ್ಕಿಂತ ಸೆಕೆಂಡ್ ಡಾಟಾ ದೊಡ್ಡದಿರುತ್ತೋ ಆಗ ಕಂಪೇರ್ ಆದಾಗ ಕ್ಯಾರಿ ಫ್ಲಾಗ್ 1 ಆಗಿರುತ್ತೆ. ಈ ಕ್ಯಾರಿ ಫ್ಲಾಗ್ 1 ಆಗಿರುತ್ತೆ. ಈಗ ನಮ್ ಕೇಸಲ್ಲಿ ಏನಂದ್ರೆ ಇಲ್ಲಿ 20, ಇಲ್ಲಿ ಯಾವಾಗ ಅಂದ್ರೆ ಇಲ್ಲಿ 30 ಇಲ್ಲಿ ಇತ್ತಲ್ಲ, 85 ಮತ್ತೆ 23 ಕಂಪೇರ್ ಆದಾಗ ಯಾವ್ದು ದೊಡ್ಡದಿತ್ತೋ ಇದು ದೊಡ್ಡದು ಇರ್ಲಿಲ್ಲ. ಅದಕ್ಕೋಸ್ಕರ ಏನಾಗ್ತದೆ ಇವಾಗ ಇಲ್ಲಿ ಜಂಪ್ ಕ್ಯಾರಿ, ಈಗ ಕ್ಯಾರಿ ಇತ್ತು, ಇಲ್ಲಿ ಕ್ಯಾರಿ 1 ಇವಾಗ ನೋಡಿದ್ರೆ ಇಲ್ಲಿ ಕ್ಯಾರಿ ಇಲ್ಲ. ಅಕಸ್ಮಾತ್ ಏನಾದ್ರು 85ಗಿಂತ 23 ದೊಡ್ಡದಂತ ಆಗಿದ್ರೆ ಕ್ಯಾರಿ ಇರೋದು ಏನಾಗೋದು ಅಂದ್ರೆ ಕ್ಯಾರಿ ಅನ್ನೋದು 1 ಆಗಿ, ಇಲ್ಲಿ ಕ್ಯಾರಿ ಅನ್ನೋದು 1 ಆಗಿರೋದು. ಈಗ ಜಂಪ್ ಕ್ಯಾರಿ, ಇಲ್ಲಿ ಕ್ಯಾರಿ ಅನ್ನೋದು 1 ಆಗಿದ್ರೆ ನೋ ಎಕ್ಸ್ಚೇಂಜ್ ಅಂತ ಇಲ್ಲಿ ಬಂದ್ಬಿಡೋದು. ಅದೇ ಈಗ ಕ್ಯಾರಿ ಇಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ನೆಕ್ಸ್ಟ್ ಲೈನ್ ಏನಾದ್ರೆ ಮೂವ್ ಹೆಡ್ ಆಫ್ R0 ಅಂದ್ರೆ ಈಗ R0 ಏನು 31 ಅದು ಇನ್ಕ್ರಿಮೆಂಟ್ ಆಯ್ತು. 31ಗೆ ಅಕ್ಯುಮುಲೇಟರ್ ಹೋಗ್ಬೇಕು. 31 ಅಂದ್ರೆ ಇಲ್ಲಿಗೆ ಅಕ್ಯುಮುಲೇಟರ್ ಏನಿದೆ ಈಗ 85 ಅನ್ನೋದು ಇಲ್ಲಿ ಬರಬೇಕು. ಇವೆರಡು ಕಂಪೇರ್ ಆಗಿ ಇದು ಇಲ್ಲಿ ಬರ್ತಿದೆ. 85 ಅನ್ನೋದು ಈ 23 ಆಗಿ ಬರ್ತಿದೆ. ಅದೇ 23 ಅನ್ನೋದು ಇಲ್ಲಿ ಬರ್ಬೇಕಿತ್ತಲ್ಲ, ಈ 23 ಅನ್ನೋದು ಎಲ್ಲಿದೆ ಅಂದ್ರೆ 50H ಅಲ್ಲಿ ಇದೆ 23 ಅನ್ನೋದು. ಅದಕ್ಕೋಸ್ಕರ ಈ 31 ಇದೆಯಲ್ಲ, ಈ 30 ಇಲ್ಲಿ R0 31, ಇದನ್ನ 30 ಮಾಡ್ಕೊಬೇಕು. ಅಂದ್ರೆ ಇಲ್ಲಿ ಈ ಜಾಗಕ್ಕೆ 30 ಮಾಡ್ಕೊಬೇಕಂದ್ರೆ
ಡಿಕ್ರಿಮೆಂಟ್ ಆರ್ ನಾಟ್ ಆಗ 30 ಆಯ್ತು. ಇದು ಈ ಜಾಗಕ್ಕೆ ನಮ್ಗೆ ಸಿಕ್ತು. ಈ ಜಾಗಕ್ಕೆ ನಾವ್ ಏನ್ ಹಾಕ್ಬೇಕಂದ್ರೆ ಈ ಜಾಗದೊಳಗೆ 50 ಹೆಚ್ಚಿರೋ ಕಂಟೆಂಟ್ ಹಾಕ್ಬೇಕು. 50 ಹೆಚ್ಚಿರೋ ಕಂಟೆಂಟ್ 23. ಈಗ ಮೂವ್ ಇಟ್ ಆಫ್ ಆರ್ ನಾಟ್ 50 ಹೆಚ್ಚಂದ್ರೆ ಇದು ಇಲ್ಲಿ 23 ಇದೆಯಲ್ಲ, ಇದು ಇಲ್ಲಿಗೆ ಬರುತ್ತೆ. ಈಗ ನೋಡ್ಬೋದು 23 ಇಲ್ಲಿ ಬಂದಿದೆ. ಇವೆರಡು ಅಸೆಂಡಿಂಗ್ ಅಲ್ಲಿ ಕೂತಿವೆ, ಇವೆರಡು ಅಷ್ಟೇ, ಇವೆರಡು ಕಂಪೇರ್ ಆಗಿ. ಈಗ ಆಮೇಲೆ ಇನ್ಕ್ರಿಮೆಂಟ್ ಆರ್ ನಾಟ್, ಈಗ ಆರ್ ನಾಟ್ ಅನ್ನೋದು 30 ಇದೆಯಲ್ಲ, ಈಗ ಮತ್ತೆ 31 ಇನ್ಕ್ರಿಮೆಂಟ್ ಮಾಡ್ಕೊಂಡ್ವಿ. ಇದು 31 ಆಯ್ತು. ಆಮೇಲೆ ನೋ ಎಕ್ಸ್ಚೇಂಜ್ ಅಂತ ಬರುತ್ತೆ. ನೋ ಎಕ್ಸ್ಚೇಂಜ್ ಅಂದ್ರೆ ಇಲ್ಲಿ ಏನು ಈಗ ಇವೆರಡು ಮಧ್ಯೆ ಮತ್ತೆ ಎಕ್ಸ್ಚೇಂಜ್ ಮಾಡೋದಿಲ್ಲ, ಒಂದು ಲೂಪ್ DJNZ ಅಂದ್ರೆ R3 ಅಂತ ಇದೆಯಲ್ಲ, ಈ R3 04 ಇದೆ, ಇದು 00 ಆಗೋ ತನಕ ಎಕ್ಸಿಕ್ಯೂಟ್ ಆಗ್ತಾನೆ ಇರಬೇಕು. ಇದು DJNZ R3 ಅಂದ್ರೆ ಈಗ ಮತ್ತೆ ವಾಪಸ್ ಬ್ಯಾಕ್ ಓದ್ತಿದ್ದು, ಇಲ್ಲಿ 4 ಇರೋದು ಮತ್ತೆ ವಾಪಸ್ ಬ್ಯಾಕ್ ಇಲ್ಲಿಗೆ ಬರುತ್ತೆ. ಈಗ ಇಲ್ಲಿಗೆ ಬಂತು ವಾಪಸ್ ಎಕ್ಸಿಕ್ಯೂಷನ್. ಈ ಗ್ರೀನ್ ಲೈನ್ ಕಾಣ್ತಿದೆ, ಎಕ್ಸಿಕ್ಯೂಷನ್ ಇಲ್ಲಿ ಬಂದಿದೆ. ಈಗ ಇಲ್ಲಿ ಬಂದ್ಬಿಟ್ಟು ಮೂವ್ ಮತ್ತೆ ಈಗ ಅಕ್ಯುಮಿಲೇಟರ್ ಕಂಟೆಂಟ್ ಆಫ್ ಆರ್ ನಾಟ್ ಅಂದ್ರೆ ಈ 85 ಅನ್ನೋದು ಅಕ್ಯುಮಿಲೇಟರ್ ಹೋಗುತ್ತೆ. ಈಗ ಅಕ್ಯುಮಿಲೇಟರ್ ಅದೇ ಇತ್ತು, ಅದೇ ಇದೆ. ಈಗ ಇನ್ಕ್ರಿಮೆಂಟ್ R1 ಅಂದ್ರೆ R1 ಅಂದ್ರೆ ಇನ್ಕ್ರಿಮೆಂಟ್ R1 ಅಂದ್ರೆ ಈಗ ಇದು ಮತ್ತೆ 85 ಮತ್ತೆ 12 ಕಂಪೇರ್ ಆಗಬೇಕಲ್ಲ, ಅದಕ್ಕೆ ಇದನ್ನ 31 ಇರೋದು 32 ಮಾಡ್ಕೊಬೇಕು. ಈ ಇನ್ಕ್ರಿಮೆಂಟ್ 32 ಆಯ್ತು, R1 32 ಆಯ್ತು. ಮತ್ತೆ ಮೂವ್ 50, ಈಗ 50 ಹೆಚ್ಚಿಗೆ ಇದನ್ನ 12 ಕಳಿಸ್ತೀವಿ. ಈ 12 50 ಹೆಚ್ಚಿಗೆ ಹೋಗಿದೆ, ನೋಡ್ಬೋದು ಇಲ್ಲಿ ಹೋಗಿದೆ. ಮತ್ತೆ ಕಂಪೇರ್ ಮಾಡುತ್ತೆ ಇವೆರಡರಲ್ಲಿ ಯಾವ್ದು ದೊಡ್ಡದು ಅಂತ. ಇವೆರಡು ಈಕ್ವಲ್ ಇಲ್ಲ ಅಂತ. ಇವೆರಡು ಈಕ್ವಲ್ ಇಲ್ಲ ಅಂದ ತಕ್ಷಣ ಅದೇನ್ ಮಾಡುತ್ತೆ ಅಂದ್ರೆ ಕ್ಯಾರಿ ಫ್ಲಾಗ್ ನ ಹಂಗೆ ಇಟ್ಟಿರುತ್ತೆ, 0 ಆಗಿಟ್ಟಿರುತ್ತೆ. ಇವೆರಡು ಈಕ್ವಲ್ ಇಲ್ಲ ಅಂದ್ರೂ ಈಗ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ದೊಡ್ಡದಿದ್ರೆ ಕ್ಯಾರಿ ಫ್ಲಾಗ್ ನ ಅದು 1 ಮಾಡಿಟ್ಟಿರುತ್ತೆ. ಇವೆರಡರಲ್ಲಿ ಈಗ ಮಾಮೂಲಿ ಇವೆರಡರಲ್ಲಿ ಸಣ್ಣದು, ಇದೇ ಸಣ್ಣದು, ಈ ಸೆಕೆಂಡ್ ಸಣ್ಣದು, ಕ್ಯಾರಿ ಫ್ಲಾಗ್ 0 ಆಗಿ ಇರುತ್ತೆ. ಕ್ಯಾರಿ ಫ್ಲಾಗ್ 0 ಆಗಿದೆ. ಮತ್ತೆ ಇದೇ ತರ ಎಕ್ಸಿಕ್ಯೂಷನ್ ಮತ್ತೆ ಆಗ್ತಾ ಇರುತ್ತೆ. ಈಗ ಇವೆರಡು ಈಗ ಹಿಂಗೆ ಆಗ್ತಾನೆ ಇರುತ್ತೆ. ಈಗ ಕ್ಯಾರಿ ಫ್ಲಾಗ್ 1 ಆಯ್ತು. ಇದದು ನೆಕ್ಸ್ಟ್ ಹಿಂಗೆ ಎಕ್ಸಿಕ್ಯೂಟ್ ಆಗ್ತಾ ಆಗ್ತದೆ. ಕ್ಯಾರಿ ಫ್ಲಾಗ್ 1 ಆಯ್ತು ಅಂದ್ರೆ ಈ 65 ಈಗ ಇದು ನೋಡ್ತಾ ಇದೆ, ಇದು 68 ಮತ್ತೆ 45 ಅನ್ಸುತ್ತೆ. ಒಂದು ನಿಮಿಷ, ಹೀಗೆ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಒಟ್ಟಿನಲ್ಲಿ ಹೀಗೆ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಈಗ ಇವೆರಡು ಹಂಗೆ ಫುಲ್ ಎಲ್ಲದೂ ಲಾಸ್ಟ್ ಹೋಗ್ಬಿಟ್ಟು ಎಲ್ಲದೂ ಒಂದು ಅಸೆಂಡಿಂಗ್ ಅಡ್ರೆಸ್ ಬರುತ್ತೆ. ಇದೇ ಪ್ರೋಗ್ರಾಮ್ ನ ಇಲ್ಲಿ JC ಬದಲು JNC ಮಾಡಿದ್ರೆ ಇದು ಈಗ ಅಸೆಂಡಿಂಗ್ ಆರ್ಡರ್ ಇದ್ದಿದ್ದು ಸೇಮ್ ಪ್ರೋಗ್ರಾಮ್ ಡಿಸೆಂಡಿಂಗ್ ಆರ್ಡರ್ಗೆ ಕನ್ವರ್ಟ್ ಆಗುತ್ತೆ. ಸೇಮ್ ಪ್ರೋಗ್ರಾಮ್ ಇದೆ ಡಿಸೆಂಡಿಂಗ್ ಆರ್ಡರ್ಗೆ ಕನ್ವರ್ಟ್ ಮಾಡ್ಕೊಬಹುದು ಬೈ ಜಸ್ಟ್ ಚೇಂಜಿಂಗ್ JC ಅಂಡ್ JNC. ಇಲ್ಲಿಗೆಲ್ಲ JC ಫಾರ್ ಅಸೆಂಡಿಂಗ್ ಆರ್ಡರ್, JNC ಫಾರ್ ಡಿಸೆಂಡಿಂಗ್ ಆರ್ಡರ್. ಅದೇ ತರ ಹೇಳ್ಬೇಕಾದ್ರೆ ಅಂದ್ರೆ ಈಗ ಏನಾದ್ರು ಇದಕ್ಕಿಂತ ಇದು ದೊಡ್ಡದಾಗಿ ಕ್ಯಾರಿ ಫ್ಲಾಗ್ 1 ಆಗಿತ್ತಲ್ಲ, ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಜಂಪ್ ಕ್ಯಾರಿ ಇದೆಲ್ಲ JC ಅಂತ, ಇಲ್ಲಿ ಕ್ಯಾರಿ ಅಂದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಜಂಪ್ ಕ್ಯಾರಿ ಯಾವಾಗ ಕ್ಯಾರಿ 1 ಇರುತ್ತೋ ಆಗ ನೋ ಎಕ್ಸ್ಚೇಂಜ್ ಹೋಗುತ್ತೆ. ಇಲ್ಲಿಗೆ ಹೋಗ್ಬಿಟ್ಟು ಅದೇ ಇರುತ್ತೆ. ಅಕಸ್ಮಾತ್ ಕ್ಯಾರಿ ಅನ್ನೋದು ಏನಾದ್ರು 0 ಇತ್ತಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಇದ್ರೊಳಗೆ ಬಂದ್ಬಿಟ್ಟು ಮೂವ್ ಎಟ್ ಆಫ್ ಆರ್ ನಾಟ್, ಇಲ್ಲಿ ಇರುತ್ತೆ. ಆರ್ ನಾಟ್ ಅಂದ್ರೆ ಎಷ್ಟು ಇಲ್ಲಿರುತ್ತಲ್ಲ, ಆ ಆರ್ ನಾಟ್ ಲೊಕೇಶನ್ಗೆ ಅಕ್ಯುಮಿಲೇಟರ್ ಆಗುತ್ತೆ. ಆಮೇಲೆ ನಾರ್ಮಲ್ ಎಕ್ಸ್ಚೇಂಜ್ ಆಗುತ್ತೆ ಅಷ್ಟೇ. ಇಲ್ಲಿ ಈಗ ಇದೇ ಪ್ರೋಗ್ರಾಮ್ ನ ನೋಡ್ಬೇಕಾದ್ರೆ ಲಾರ್ಜೆಸ್ಟ್ ಮತ್ತೆ ಹೈಯೆಸ್ಟ್ ಮಾಡ್ಕೊಬಹುದು. ಲಾರ್ಜೆಸ್ಟ್ ಇಲ್ಲಿರುತ್ತೆ, ಇಲ್ಲಿ ಇರುತ್ತೆ. ಈಗ ಇಲ್ಲಿ ಇದೆಯಲ್ಲ, ಈ ಲೊಕೇಶನ್ ಇದರಲ್ಲಿ ಅಸೆಂಡಿಂಗ್ ಆರ್ಡರ್ ಅಲ್ಲೇ ಇಲ್ಲಿರೋದು ಲಾರ್ಜೆಸ್ಟ್, ಇಲ್ಲಿರೋದು ಸ್ಮಾಲೆಸ್ಟ್. ಈಗ ನಾವು ಇದನ್ನ ಏನಾದ್ರು ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಹಿಡಿಬೇಕಂತ ಕೇಳಿದ್ರೆ ಜಸ್ಟ್ ಇದರಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮೂವ್ ಒಂದು ರಿಜಿಸ್ಟ್ರಿ ತಗೊಳ್ಳೋಣ, ಯಾವ್ದಾದ್ರು ಒಂದು R6 ಅಂತ ತಗೊಳ್ಳೋಣ. R6 ಅಲ್ಲೇ ಲಾರ್ಜೆಸ್ಟ್ ಸ್ಟೋರ್ ಮಾಡೋಣ. R6 ಯಾವ್ದ್ರಲ್ಲಿ ಹೋಗ್ಬೇಕಂದ್ರೆ R6 ಗೆ ಇಲ್ಲಿ ಇದೆಯಲ್ಲ, ಇದು ಲೊಕೇಶನ್ ಎಷ್ಟಂದ್ರೆ 30, 31, 32, 33, 34 ಹೆಚ್ಚಾಗಿರೋದು ಲಾರ್ಜೆಸ್ಟ್ ಹೋಗಿರುತ್ತೆ. ಸ್ಮಾಲೆಸ್ಟ್ ಅಂದ್ರೆ ನಾವು ಇಲ್ಲಿ ಕಂಡಿಡಿಯೋಣ. ಮೂವ್ R7, 30H ಅಂದ್ರೆ ಇಲ್ಲಿ ಇದೆಯಲ್ಲ, ಅದು ಇದು ಅಸೆಂಡಿಂಗ್ ಪ್ರೋಗ್ರಾಮ್ ಮಾಡ್ತಿರೋದು. ಅದೇ ಡಿಸೆಂಡಿಂಗ್ ಆಗಿ ಉಲ್ಟಾ ಆಗುತ್ತೆ. ಈ ಅಸೆಂಡಿಂಗ್ ಪ್ರೋಗ್ರಾಮ್ ನ ಇಟ್ಕೊಂಡು ಇವೆರಡು ಏನ್ ಹಾಕಿದ್ರೆ ಇದೇ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಆಗುತ್ತೆ. ಇಲ್ಲಿ ಲಾರ್ಜೆಸ್ಟ್ ಇರುತ್ತೆ R6 ಅಲ್ಲಿ, R7 ಸ್ಮಾಲೆಸ್ಟ್ ಇರುತ್ತೆ. ಈಗ ಇದು ಮತ್ತೆ ಹೊಸದಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಇದು ನೋಡಿದ್ರೆ ಈಗ ನೋಡೋಣ.
ಸುಮ್ಮನೆ ಒಂದಷ್ಟು ನಂಬರ್ಸ್ನ ಕೊಟ್ಬಿಟ್ಟು ಲಾರ್ಜೆಸ್ಟ್ ಮಾಡಿ ಎಷ್ಟಾಗುತ್ತೆ ಅಂತ ನೋಡೋಣ. 5 ನಂಬರ್ ಕೊಟ್ಟಿದ್ದೀನಿ. ಅದೇ ಸೇಮ್ ಪ್ರೋಗ್ರಾಮ್ ಹಂಗೆ ಹೆಂಗೆ ವರ್ಕ್ ಆಗ್ತದೆ ಈಗಲೂ ಹಂಗೆ ವರ್ಕ್ ಆಗುತ್ತೆ. ಈಗ ಇದನ್ನು ಸುಮ್ಮನೆ ಎಕ್ಸಿಕ್ಯೂಟ್ ಕೊಟ್ಟರೆ ಒಂದಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗಿಬಿಟ್ಟು ಇಲ್ಲಿ ನಾವು ನೋಡ್ಬೋದು R6 ಆಗಲೇ ಹೇಳಿದ್ನಲ್ಲ, R6 ಅಲ್ಲಿ 34 ಅಂದರೆ ಈ ಲೊಕೇಶನ್, ಇಲ್ಲಿರೋ ಹೈಯೆಸ್ಟ್ ನಂಬರ್ ಇದೇ. ಇದು ಇಷ್ಟು 18 ಎರಡು ಸತಿ ರಿಪೀಟ್ ಆಗಿದೆ. ಇಲ್ಲಿ ನಾನು ಲಾರ್ಜೆಸ್ಟ್ ನಂಬರ್ ಕೊಟ್ಟಿದ್ದಿದ್ರೆ ಇಲ್ಲಿ ಏನು ಲಾರ್ಜೆಸ್ಟ್ ನಂಬರ್ ಇರುತ್ತೋ ಲಾಸ್ಟಿಗೆ, ಅಂದರೆ ಇದು ಅಸೆಂಡಿಂಗ್ ಆರ್ಡರಲ್ಲಿ ಲಾಸ್ಟ್ ದೊಡ್ಡ ನಂಬರ್ ಅಲ್ಲ, ಈ ನಂಬರ್ ಬಂದ್ಬಿಟ್ಟು R6 ಅಲ್ಲಿ ಕೂತಿರುತ್ತೆ. ಅದು ಇಲ್ಲಿದೆ R6 18 ಅನ್ನೋದಿದೆ. ಅದೇ R7 ಅನ್ನೋದ್ರಲ್ಲಿ ನಾನು ಏನು ಮಾಡಿದ್ದೆ ಅಂದರೆ 38 ಅಂದರೆ ಸ್ಮಾಲೆಸ್ಟ್ ನಂಬರ್ ಕಂಡು ಹಿಡಿದ್ದೆ. 23 ಇಸ್ ಸ್ಮಾಲೆಸ್ಟ್ ಡಿಸೆಂಡಿಂಗ್ ಆದಮೇಲೆ ಈ 23 ಅದು ಇದು ಇಲ್ಲಿ ಬಂದಿದೆ. ಇಷ್ಟೇ ಅಸೆಂಡಿಂಗ್ ಪ್ರೋಗ್ರಾಮಲ್ಲೇ ಇವೆರಡು ಲೈನ್ ಸೇರಿಸಿದ್ರೆ ಅಸೆಂಡಿಂಗ್ ಆಗುತ್ತೆ. ಇವೆರಡು ಲೈನ್ ಹಾಕೋಕ್ಕಿಂತ ಮುಂಚೆನೇ ಅಕಸ್ಮಾತ್ ಇಲ್ಲಿ JC ಬದಲು JNC ಹಾಕಿದ್ರೆ ಡಿಸೆಂಡಿಂಗ್ ಆಗುತ್ತೆ. ಇಷ್ಟೇ ಪ್ರೋಗ್ರಾಮ್.